ಇವ್ರು ಹೇಳಿದ್ದಾರೆ ಬೆಂಗಳೂರಿನ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅಂತ, ಕೆಲವು ಹೆಚ್ಚಿಗೆ ಜನ ಸೇರಿಸಿ ಅವ್ರಿಗೆ ಬೇಕಾದಂಗೆ ವೋಟ್ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಪಕ್ಷದಲ್ಲಿ ಕೆಲವರು ಆಗಲೇ ಮೊದಲೇ ಹೇಳ್ತಾ ಇದ್ರು ಈ ರೀತಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ. ಬಟ್ ಇವಾಗ ಅದನ್ನು ಪ್ರೂಫ್ ಸಮೇತ ಅವರು ಅದನ್ನು ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲೆಕ್ಷನ್ ಕಮಿಷನರ್ ಹತ್ರ ನಾವು ಆಗ್ರಹ ಮಾಡ್ತೀವಿ, ನಮ್ಗೆ ನ್ಯಾಯ ಕೊಡಬೇಕು ಅಂತ ಹೇಳಿ. ಡಾಕ್ಟರ್, ಈಗ ಮೈಸೂರಿನ ರಿಸಲ್ಟ್ ಬಗ್ಗೆ ತಮಗೇನು ಡೌಟ್ಸ್ ಇದೆ? ಯಾವ ರಿಸಲ್ಟ್ಸ್ ಬಗ್ಗೆ ಇಲ್ಲ, ಮೈಸೂರದು ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕರ್ತರುಗಳಾಗಲಿ ಅಥವಾ ಯಾರಾಗಲಿ ಆ ಥರ ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳಿ ಯಾವುದೇ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಮೈಸೂರು ರಿಸಲ್ಟ್ಸ್ ಬಗ್ಗೆ ನಮಗೇನಂತ ಅನುಮಾನ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಹಲವಾರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ. ಸೊ ಅವ್ರು ಏನು ಅನುಮಾನ ವ್ಯಕ್ತಪಡಿಸಿದ್ರು, ಈಗ ಅದಕ್ಕೆ ಪುಷ್ಟಿ ಸಿಕ್ಕಿದೆ. ಇಡೀ ದೇಶದ ಚುನಾವಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂಥದ್ದು. ಹೌದು ನಾನು ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದವರು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ಕಪಿಪುಷ್ಟಿಲಿ ಇಟ್ಕೊಂಡು ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಚುನಾವಣೆಯಲ್ಲೂ ಕೂಡ ಅವರು ಎಲೆಕ್ಷನ್ ಕಮಿಷನ್ನೇ ಉಪಯೋಗಿಸ್ಕೊಂಡು ಚುನಾವಣೆಗಳಲ್ಲಿ ಕೂಡ ಅಕ್ರಮ ಎಸಗುವಂಥ ಪ್ರಯತ್ನ ಮಾಡ್ತಾರೆ. ಇದು ಬಹಳ ಗಂಭೀರವಾದಂಥ ವಿಷಯ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಇದ್ರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ.